ನಮಸ್ತೆ ಸ್ನೇಹಿತರೆ. ನಾವು 15ನೇ ಬಾರಿ ಅಂದರೆ 15ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ಈ ದಿನ ನಾವು ಹಿಂದಿನ ತರಗತಿಯಲ್ಲಿ ಅರ್ಧಕ್ಕೆ ನಿಲ್ಲಿಸಿದ್ವಿ. ಯಾವುದು ಡಿಂಟ್ ಅನ್ನುವ ಕ್ರಿಯಾಪದ. ಡಿಂಟನ್ನು ಹಿಂದಿನ ತರಗತಿಯಲ್ಲಿ ಐ ವಿ ಯು ಯು 4 ಜನರಿಗೆ ಹಾಕಿದ್ವಿ. ಇನ್ನು ಉಳಿದ 4 ಜನರು ಯಾರ್ಯಾರು ವ್ಯಕ್ತಿಗಳು, ಅದರಲ್ಲಿ ನ್ಯೂಟ್ರಲ್ ಜೆಂಡರು ಸೇರಿ ದೇ, ಶಿ, ಹಿ, ಇಟ್. ನೋಡೋಣ, ಮುಂದುವರಿಸೋಣ. ನೋಡಿ, ದೇ ಡಿಂಟ್ ಲೈಕ್ ಆರೆಂಜ್. ಅವರಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ. ಡಿಂಟ್ ದೇ ಲೈಕ್ ಆರೆಂಜ್. ಅವರಿಗೆ ಕಿತ್ತಳೆ ಹಣ್ಣು ಇಷ್ಟ ಆಗಲಿಲ್ವಾ? ಶಿ ಡಿಂಟ್ ಲೈಕ್ ಆರೆಂಜ್. ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ. ಡಿಂಟ್ ಶಿ ಲೈಕ್ ಆರೆಂಜ್. ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ಹಿ ಡಿಂಟ್ ಲೈಕ್ ಆರೆಂಜ್. ಅವನಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ. ಡಿಂಟ್ ಹಿ ಲೈಕ್ ಆರೆಂಜ್. ಅವನಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ಇಟ್ ಡಿಂಟ್ ಲೈಕ್ ಆರೆಂಜ್. ಅದಕ್ಕೆ ಅನಿಮಲ್. ಇಟ್ ಡಿಂಟ್ ಲೈಕ್ ಆರೆಂಜ್. ಅದಕ್ಕೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ. ಡಿಂಟ್ ಇಟ್ ಲೈಕ್ ಆರೆಂಜ್. ನಾವು ಹೀಗೆ ತಗೊಂಡ್ವಿ. ಇದು ನಾವು ಇಷ್ಟಕ್ಕೆ ತಗೊಂಡ್ವಿ. ನಮ್ಗೆ ಇನ್ನೆಲ್ಲೋ ಗೊತ್ತಾಯ್ತಾ, ಏನೇನೋ ಬೇಕಾಗಲಿಲ್ಲ, ಅಥವಾ ನಮಗೆ ಬೇರೆ ಇನ್ನೇನು ಬೇಕಾಗಲಿ, ತಿಂಡಿ ಇಷ್ಟ ಆಗಲಿಲ್ಲ. ನನಗೆ ಐ ಡಿಂಟ್ ಲೈಕ್ ಇಡ್ಲಿ. ಡಿಂಟ್ ಯು ಲೈಕ್ ಇಡ್ಲಿ? ನೋಡಿ, ಹಾಗೆಯೇ ದೇ ಡಿಂಟ್ ಲೈಕ್ ಇಡ್ಲಿ. ಡಿಂಟ್ ದೇ ಲೈಕ್ ಇಡ್ಲಿ. ಅವ್ರಿಗೆ ಇಡ್ಲಿ ಇಷ್ಟ ಆಗಲಿಲ್ಲ. ಅವ್ರಿಗೆ ಇಡ್ಲಿ ಇಷ್ಟ ಆಗಲಿಲ್ವಾ? ಶಿ ಡಿಂಟ್ ಲೈಕ್ ಇಡ್ಲಿ. ಡಿಂಟ್ ಶಿ ಲೈಕ್ ಇಡ್ಲಿ. ಅವಳಿಗೆ ಇಡ್ಲಿ ಇಷ್ಟ ಆಗಲಿಲ್ಲ. ಅವಳಿಗೆ ಇಡ್ಲಿ ಇಷ್ಟ ಆಗಲಿಲ್ವಾ? ಹಿ ಡಿಂಟ್ ಲೈಕ್ ಇಡ್ಲಿ. ಡಿಂಟ್ ಹಿ ಲೈಕ್ ಇಡ್ಲಿ. ಇಟ್ ಡಿಂಟ್ ಲೈಕ್ ಇಡ್ಲಿ. ಡಿಂಟ್ ಇಟ್ ಲೈಕ್ ಇಡ್ಲಿ. ಯಾವ ವಸ್ತು ಬೇಕಾದ್ರೆ ತಗೊಂಡ್ರು ಹೀಗೇನೆ. ನಾನು ನಾರ್ಮಲ್ ಆಗಿ ಏನು ಮಾಡಿದ್ದೇನೆ, ಪಾಸಿಟಿವ್ಗೆಲ್ಲ ಮ್ಯಾಂಗೋ ತಗೊಂಡಿದ್ದೇನೆ, ನೆಗೆಟಿವ್ಗೆ ಆರೆಂಜ್ ತಗೊಂಡಿದ್ದೇನೆ ಅಷ್ಟೇ. ಏಕೆಂದರೆ ಎಲ್ಲ ಸಂದರ್ಭದಲ್ಲಿ ಇವು ನೆಕ್ಸ್ಟ್ ಬರ್ತದೆ, ಗೊತ್ತಾಗ್ತದೆ ಯಾಕೆ ಇದನ್ನು ತಗೊಂಡಿದ್ದೇನೆ ಅಂತ. ಕನ್ಫ್ಯೂಸ್ ಆಗಬಾರ್ದು ವಸ್ತು ಬದಲಾವಣೆ ಆದ ತಕ್ಷಣ. ಇವಾಗ ನೋಡಿ, ಇನ್ನೊಮ್ಮೆ ಚೆಕ್ ಮಾಡೋಣ. ದೇ ಡಿಂಟ್ ಲೈಕ್ ಆರೆಂಜ್. ಡಿಂಟ್ ದೇ ಲೈಕ್ ಆರೆಂಜ್. ಅವರಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ. ಅವರಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ಶಿ ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಶಿ ಲೈಕ್ ಆರೆಂಜ್. ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ. ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ನೋಡಿ, ಹಿ ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಹಿ ಲೈಕ್ ಆರೆಂಜ್. ಅವನಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ. ಅವನಿಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ಇಟ್ ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಇಟ್ ಲೈಕ್ ಆರೆಂಜ್. ಅದಕ್ಕೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ. ಅದಕ್ಕೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ. ಇಷ್ಟ ಆಗಲ್ಲ, ಬೇಡ. ಇಷ್ಟ ಆಗಲಿಲ್ಲ, ನಮಗೆ ಬೇಕಿರಲಿಲ್ಲ. ನೋಡೋಣ ಇವಾಗ ಅದನ್ನು, ಈ ಬೇಕು ಅನ್ನೋದನ್ನು ಹೇಗೆ ತಗೊಂಡ. ಇಷ್ಟ ಆಯಿತು, ಬೇಕಿಲ್ಲ. ಇಷ್ಟ ಬೇಕು, ಇಷ್ಟ ಇಲ್ಲ ಬೇಡ. ಇಷ್ಟ ಆಗಲಿಲ್ಲ, ಇಷ್ಟ ಆಗಲಿಲ್ವ. ಬೇಕಿರಲಿಲ್ಲ, ಬೇಕಿರಲಿಲ್ವ. ಹಾಗೆ ನೋಡೋಣ. ನೋಡಿ, ದೇ ಡಿಂಟ್ ವಾಂಟ್ ಆರೆಂಜ್. ಅವರಿಗೆ ಕಿತ್ತಳೆ ಹಣ್ಣು ಬೇಡ ಅನಿಸಿತು. ಅವ್ರು ಬೇಡ ಅಂದ್ರು. ಡಿಂಟ್ ದೇ ವಾಂಟ್ ಆರೆಂಜ್. ಅವರಿಗೆ ಕಿತ್ತಳೆ ಹಣ್ಣು ಬೇಡ ಅನಿಸಿತ. ಅವರು ಕಿತ್ತಳೆ ಹಣ್ಣನ್ನು ಬೇಡ ಅಂದಿರಾ? ನೋಡಿ, ದೇ ಡಿಂಟ್ ವಾಂಟ್ ಆರೆಂಜ್. ಡಿಂಟ್ ದೇ ವಾಂಟ್ ಆರೆಂಜ್. ಅವ್ರಿಗೆ ಕಿತ್ತಳೆ ಹಣ್ಣು ಬೇಕಾಗಿರಲಿಲ್ಲ. ಅವ್ರಿಗೆ ಕಿತ್ತಳೆ ಹಣ್ಣು ಬೇಕಾಗಿರ್ಲಿಲ್ವಾ? ಅವ್ರು ಕಿತ್ತಳೆ ಹಣ್ಣು ಬೇಡ ಅಂದ್ರು. ಅವ್ರು ಕಿತ್ತಳೆ ಹಣ್ಣು ಬೇಡ ಅಂದ್ರ. ಎಲ್ಲ ಒಂದೇ. ನೋಡಿ, ಶಿ ಡಿಂಟ್ ವಾಂಟ್ ಆರೆಂಜ್. ಡಿಂಟ್ ಶಿ ವಾಂಟ್ ಆರೆಂಜ್. ನೋಡಿ, ಅವಳಿಗೆ ಕಿತ್ತಳೆ ಹಣ್ಣು ಬೇಡ ಅನಿಸಿತು. ಅವಳಿಗೆ ಕಿತ್ತಳೆ ಹಣ್ಣು ಬೇಡ ಅನಿಸಿದಳ. ಬೇಡ ಅಂದಳ, ಅನ್ನಿಸಿತಾ? ನೋಡಿ, ಅವಳಿಗೆ ಕಿತ್ತಳೆ ಹಣ್ಣು ಬೇಕಿರಲಿಲ್ಲ. ಅವಳಿಗೆ ಕಿತ್ತಳೆ ಹಣ್ಣು ಬೇಕಿರಲಿಲ್ಲವಾ? ಶಿ ಡಿಂಟ್ ವಾಂಟ್ ಆರೆಂಜ್. ಡಿಂಟ್ ಶಿ ವಾಂಟ್ ಆರೆಂಜ್. ಅವಳು ಕಿತ್ತಳೆ ಹಣ್ಣು ಬೇಡ ಅಂದ್ಲು. ಅವಳು ಕಿತ್ತಳೆ ಹಣ್ಣು ಬೇಡ ಅಂದ. ಎರಡು ಒಂದೇ. ನೋಡಿ, ಹಿ ಡಿಂಟ್ ವಾಂಟ್ ಆರೆಂಜ್. ಡಿಂಟ್ ಹಿ ವಾಂಟ್ ಆರೆಂಜ್. ನೋಡಿ, ಅವನಿಗೆ ಕಿತ್ತಳೆ ಹಣ್ಣು ಬೇಡ ಅನಿಸಿತು. ಅವನಿಗೆ ಕಿತ್ತಳೆ ಹಣ್ಣು ಬೇಡ ಅನಿಸಿತ. ಅವನು ಕಿತ್ತಳೆ ಹಣ್ಣು ಬೇಡ ಅಂದ. ಅವನು ಕಿತ್ತಳೆ ಹಣ್ಣು ಬೇಡ ಅನ್ನ. ಎಲ್ಲ ಒಂದೇ. ನೋಡಿ, ಹಿ ಡಿಂಟ್ ವಾಂಟ್ ಆರೆಂಜ್. ಡಿಂಟ್ ಹಿ ವಾಂಟ್ ಆರೆಂಜ್.
ಅವನಿಗೆ ಕಿತ್ಲೇನು ಬೇಕಿರಲಿಲ್ಲ, ಅವನಿಗೆ ಕಿತ್ಲೇನು ಬೇಕಿರಲಿಲ್ವಾ? ನೆಕ್ಸ್ಟ್ ನೋಡಿ, ಇಟ್ ಡಿಂಟ್ ವಾಂಟ್ ಆರೆಂಜ್, ಅದಕ್ಕೆ ಕಿತ್ಲೇನು ಬೇಕಿರಲಿಲ್ಲ. ಡಿಂಟ್ ಇಟ್ ವಾಂಟ್ ಆರೆಂಜ್ ನೋಡಿ, ಅದಕ್ಕೆ ಕಿತ್ಲೇನು ಬೇಕಿರಲಿಲ್ಲ, ಅದಕ್ಕೆ ಕಿತ್ಲೇನು ಬೇಕಿರಲಿಲ್ವಾ? ಅದಕ್ಕೆ ಕಿತ್ಲೇನು ಬಯಸ್ತಿಲ್ಲ, ಅದು ಕಿತ್ಲೇನು ಬಯಸ್ತಿಲ್ವಾ? ಇಟ್ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಇಟ್ ವಾಂಟ್ ಆರೆಂಜ್. ಇವಾಗ ಸಿಂಪಲ್ ಆಗಿ ನೋಡೋಣ, ಹೇಳೋಣ ಸರಳವಾದ ಕಾಲದಲ್ಲಿ. ದೇ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ದೇ ವಾಂಟ್ ಆರೆಂಜ್. ಅವರಿಗೆ ಕಿತ್ಲೇನು ಬೇಕಿರಲಿಲ್ಲ, ಅವರಿಗೆ ಕಿತ್ಲೇನು ಬೇಕಿರಲಿಲ್ವಾ? ಶಿ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಶಿ ವಾಂಟ್ ಆರೆಂಜ್. ಅವಳಿಗೆ ಕಿತ್ಲೇನು ಬೇಕಿರಲಿಲ್ಲ, ಅವಳಿಗೆ ಕಿತ್ಲೇನು ಬೇಕಿರಲಿಲ್ವಾ? ಹಿ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಹಿ ವಾಂಟ್ ಆರೆಂಜ್. ಅವನಿಗೆ ಕಿತ್ಲೇನು ಬೇಕಿರಲಿಲ್ಲ, ಅವನಿಗೆ ಕಿತ್ಲೇನು ಬೇಕಿರಲಿಲ್ವಾ? ಇಟ್ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಇಟ್ ವಾಂಟ್ ಆರೆಂಜ್. ಅದಕ್ಕೆ ಕಿತ್ಲೇನು ಬೇಕಿರಲಿಲ್ಲ, ಅದಕ್ಕೆ ಕಿತ್ಲೇನು ಬೇಕಿರಲಿಲ್ವಾ? ಈಗ ಮೊನ್ನೆದಲ್ಲಿ ನಾವು ಚಾಮರಾಜನಗರ ತಗೊಂಡಿದ್ವಿ ನೆಗೆಟಿವ್ಗೆ. ಇವತ್ತು ಇನ್ಯಾವ್ದಾದ್ರು ತಗೊಂಡ, ತುಮಕೂರು ತಗೊಳ್ಳೋಣ ನೋಡಿ. ದೇ ಡಿಂಟ್ ವಾಂಟ್ ಟು ಗೋ ಟು ತುಮಕೂರು, ಡಿಂಟ್ ದೇ ವಾಂಟ್ ಟು ಗೋ ಟು ತುಮಕೂರು. ಅವ್ರಿಗೆ ತುಮಕೂರು ಹೋಗಕ್ಕೆ ಇಷ್ಟ ಆಗಲಿಲ್ಲ, ಅವ್ರು ತುಮಕೂರು ಹೋಗಿ ಬೈತಾರೆ ನೋಡಿ. ಇಷ್ಟ ಆಗಲಿಲ್ಲ ಅಂದ ತಕ್ಷಣ ನಾವು ಲೈಕ್ ಹಾಕಾಗಲ್ಲ. ದೇ ಡಿಂಟ್ ಲೈಕ್ ಟು ಗೋ ಟು ತುಮಕೂರು ಅನ್ನೋಕ್ಕಾಗಲ್ಲ. ದೇ ಡಿಂಟ್ ವಾಂಟ್ ಟು ಗೋ ಟು ತುಮಕೂರು ಅನ್ನಬೇಕು. ಕನ್ನಡವನ್ನು ಇಂಗ್ಲೀಷ್ಗೆ ಯಥಾವತ್ತಾಗಿ ತೆಗೆದುಕೊಂಡೋಕ್ಕಾಗಲ್ಲ ನೋಡಿ. ದೇ ಡಿಂಟ್ ವಾಂಟ್ ಟು ಗೋ ಟು ತುಮಕೂರು, ಡಿಂಟ್ ದೇ ವಾಂಟ್ ಟು ಗೋ ಟು ತುಮಕೂರು. ಅವ್ರು ತುಮಕೂರು ಹೋಗಕ್ಕೆ ಇಷ್ಟಪಡಲಿಲ್ಲ, ಅವ್ರು ತುಮಕೂರು ಹೋಗಿ ಬಯಸಲಿಲ್ಲ. ಅವ್ರು ತುಮಕೂರು ಹೋಗಿ ಬಯಸ್ತಿಲ್ವಾ, ಇಷ್ಟಪಡಲಿಲ್ವಾ? ಇಲ್ಲಿ ನೋಡಿ, ಅಲ್ಲಿ ಇಷ್ಟ ಅಂತಿದ್ರು ನಾವು ಲೈಕ್ ಹಾಕೋಕ್ಕಾಗಲ್ಲ, ವಾಂಟೆ ಹಾಕಬೇಕು, ದಯವಿಟ್ಟು ತಿಳ್ಕೊಳ್ಳಿ. ಶಿ ಡಿಂಟ್ ವಾಂಟ್ ಟು ಗೋ ಟು ತುಮಕೂರು, ಡಿಂಟ್ ಶಿ ವಾಂಟ್ ಟು ಗೋ ಟು ತುಮಕೂರು. ಅವಳು ತುಮಕೂರು ಹೋಗಿ ಬಯಸಲಿಲ್ಲ, ಅವಳು ತುಮಕೂರು ಹೋಗಿ ಬಯಸಲಿಲ್ವಾ? ಅವಳು ತುಮಕೂರು ಹೋಗಕ್ಕೆ ಇಷ್ಟಪಡಲಿಲ್ಲ, ಅವಳು ತುಮಕೂರು ಹೋಗಕ್ಕೆ ಇಷ್ಟಪಡಲಿಲ್ವಾ? ಇಷ್ಟ ಅಂದ ತಕ್ಷಣ ನಾವು ಲೈಕ್ ಹಾಕೋಕ್ಕಾಗಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಹಿ ಡಿಂಟ್ ವಾಂಟ್ ಟು ಗೋ ಟು ತುಮಕೂರು, ಡಿಂಟ್ ಹಿ ವಾಂಟ್ ಟು ಗೋ ಟು ತುಮಕೂರು. ಅವನು ತುಮಕೂರಿಗೆ ಹೋಗಿ ಬಯಸಲಿಲ್ಲ, ಅವನು ತುಮಕೂರಿಗೆ ಹೋಗಕ್ಕೆ ಇಷ್ಟ ಆಗಲಿಲ್ಲ. ಅವನು ತುಮಕೂರಿಗೆ ಹೋಗಿ ಬಯಸ್ತಿಲ್ವ, ಅವನಿಗೆ ತುಮಕೂರಿಗೆ ಹೋಗಕ್ಕೆ ಇಷ್ಟ ಆಗಲಿಲ್ವಾ? ನೋಡಿ, ಇಟ್ ಡಿಂಟ್ ವಾಂಟ್ ಟು ಗೋ ಟು ತುಮಕೂರು, ಡಿಂಟ್ ಇಟ್ ವಾಂಟ್ ಟು ಗೋ ಟು ತುಮಕೂರು. ಅದು ತುಮಕೂರಲ್ಲಿ ಯಾರೂ ಇಲ್ಲ, ಅದಕ್ಕೆ ಇಷ್ಟ ಇಲ್ಲ ತುಮಕೂರಿಗೆ ಹೋಗೋದಕ್ಕೆ. ಅದಕ್ಕೆ ತುಮಕೂರು ಹೋಗಕ್ಕೆ ಇಷ್ಟ ಆಗಲಿಲ್ಲ, ಅದು ತುಮಕೂರಿಗೆ ಹೋಗಲು ಬಯಸಲಿಲ್ಲ, ಅದು ತುಮಕೂರಿಗೆ ಹೋಗಲು ಬಯಸಲಿಲ್ಲವಾ? ನೋಡಿ, ಬಯಸೋದು, ಇಷ್ಟ ಇವೆಲ್ಲವನ್ನು ನಾವು ಕನ್ನಡದನ್ನ ಇಂಗ್ಲೀಷ್ ಮಾತಾಡೋಕ್ಕಾಗಲ್ಲ ನೋಡಿ. ದೇ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ದೇ ವಾಂಟ್ ಆರೆಂಜ್. ಅವರಿಗೆ ಆರೆಂಜ್ ಬೇಕಿರಲಿಲ್ಲ, ಅವ್ರಿಗೆ ಆರೆಂಜ್ ಬೇಕಿರಲಿಲ್ವಾ? ಇದು ನೋಡಿ. ಶಿ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಶಿ ವಾಂಟ್ ಆರೆಂಜ್. ಅವಳಿಗೆ ಆರೆಂಜ್ ಬೇಕಿರಲಿಲ್ಲ, ಅವಳಿಗೆ ಆರೆಂಜ್ ಬೇಕಿಲ್ವಾ? ಈ ಮೂಲ ನಿಯಮವನ್ನು ತಿಳ್ಕೋಬೇಕು ನೋಡಿ. ಹಿ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಹಿ ವಾಂಟ್ ಆರೆಂಜ್. ಅವನಿಗೆ ಆರೆಂಜ್ ಬೇಕಿರಲಿಲ್ಲ, ಅವನಿಗೆ ಆರೆಂಜ್ ಬೇಕಿರಲಿಲ್ವಾ? ಇಟ್ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಇಟ್ ವಾಂಟ್ ಆರೆಂಜ್. ಅದಕ್ಕೆ ಆರೆಂಜ್ ಬೇಕಿರಲಿಲ್ಲ, ಅದು ಆರೆಂಜ್ ಬೇಕಿರಲಿಲ್ವಾ? ನೋಡಿ, ವಾಂಟ್ ಅಂದರೆ ಬೇಕು, ಲೈಕ್ ಅಂದರೆ ಇಷ್ಟ. ಆದರೆ ಕನ್ನಡ ಥರನೇ ಇಂಗ್ಲೀಷ್ಗೆ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಇಷ್ಟ ಇದ್ದರೆ ನಾವು ವಾಂಟ್ ಹಾಕ್ತೀವಿ ನೋಡಿ. ನನಗೆ ಡಾಕ್ಟರ್ ಹಾಕಿ ಇಷ್ಟ ಇರಲಿಲ್ಲ, ಐ ಡಿಂಟ್ ವಾಂಟ್ ಟು ಬಿಕಮ್ ಎ ಡಾಕ್ಟರ್. ಡಿಂಟ್ ಯು ವಾಂಟ್ ಟು ಬಿಕಮ್ ಎ ಡಾಕ್ಟರ್. ಇದು ಜ್ಞಾಪಕ ಇಟ್ಕೋಬೇಕು. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗ ನಾವು ಯಾವ ಅನ್ನೋದನ್ನು ಕಲಿತ್ಕೊಳ್ತಿದ್ವಿ. ಈ 3 ಡೂಗೆ ಸಂಬಂಧಪಟ್ಟಿದ್ದು ನೋಡಿ. ಡೂ, ಡಸ್ ಆಯಿತು, ಡೋಂಟು, ಡಸಂಟ್ ಆಯಿತು, ಡಿಡ್ ಆಯಿತು, ಡಿಂಟ್ ಆಯಿತು. ಈ ಡಿಡ್ ಮತ್ತು ಡಿಂಟನ್ನು 2 ಭಾಗ ಮಾಡ್ಕೊಂಡ್ವಿ. ಇದು ಎಲ್ಲ ವ್ಯಕ್ತಿಗಳಿಗೆ ಕಾಮನ್, ಅದು ಪಾಸ್ಟ್ ಟೆನ್ಸಲ್ಲಿ. ಅದಕ್ಕೆ 2 ಭಾಗ ಮಾಡಿಕೊಂಡು ಕಲ್ತಿದ್ದೇವೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.